ಫುಲ್ ಶರ್ಟ್ ಅನ್ನು ಹೊಲಿಯುವುದು ಹೇಗೆ? ಹೌ ಟು ಸ್ಟಿಚ್ ಅ ಫುಲ್ ಶರ್ಟ್. ಫುಲ್ ಶರ್ಟ್ ಹೊಲಿಯುವುದು ಒಂದು ಮಹತ್ವವಾದ ಪ್ರಕ್ರಿಯೆಯಾಗಿದ್ದು, ಇದಕ್ಕೆ ನಿಖರವಾದ ಅಳತೆಗಳು, ಸರಿಯಾದ ಕಟಿಂಗ್ ಮತ್ತು ಎಚ್ಚರಿಕೆಯಿಂದ ಹೊಲಿಯುವ ಅಗತ್ಯವಿರುತ್ತದೆ. ಸರಿಯಾಗಿ ಹೊಲಿದ ಫುಲ್ ಶರ್ಟ್ ಧರಿಸಿದವರ ಅಂದವನ್ನು ಹೆಚ್ಚಿಸುವುದಲ್ಲದೆ ದರ್ಜಿಗಳ ಕೌಶಲ್ಯವನ್ನೂ ಪ್ರತಿಬಿಂಬಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಶರ್ಟ್ನ ವಿವಿಧ ಭಾಗಗಳಾದ ಶರ್ಟ್ನ ಮುಂಭಾಗವನ್ನು ಫ್ರಂಟ್ ಎಂದು ಕರೆಯುತ್ತಾರೆ. ಶರ್ಟ್ನ ಹಿಂಭಾಗ ಅಂದರೆ ಬ್ಯಾಕ್, ತೋಳುಗಳು ಅಥವಾ ಸ್ಲೀವ್ಗಳು, ಕಾಲರ್, ಕಫ್ಗಳು, ಬಟನ್ ಸ್ಟ್ರಿಪ್ ಅದಕ್ಕೆ ಪ್ಲಾಕೆಟ್ ಎನ್ನುತ್ತಾರೆ ಮತ್ತು ಯೋಕ್ ಅನ್ನು ಪ್ರತ್ಯೇಕವಾಗಿ ಕತ್ತರಿಸಿ ನಂತರ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಒಂದು ಪೂರ್ಣ ಶರ್ಟ್ ಹೊಲಿಯುತ್ತಾರೆ. ಹೊಲಿಗೆ ಯಂತ್ರದಿಂದ ಈ ಭಾಗಗಳನ್ನು ಅಚ್ಚುಕಟ್ಟಾಗಿ ಹೆಚ್ಚು ಸುಂದರವಾದ ಮತ್ತು ಗಟ್ಟಿಯಾದ ಹೊಲಿಗೆಯಿಂದ ಜೋಡಿಸಲಾಗುತ್ತದೆ. ಮೊದಲಿಗೆ ಶರ್ಟ್ ತಯಾರಿಸಲು ಸರಿಯಾದ ಬಟ್ಟೆಯನ್ನು ಹೇಗೆ ಆರಿಸಬೇಕೆಂದು ಕಲಿಯೋಣ. ಫುಲ್ ಶರ್ಟ್ಗಳನ್ನು ಹೊಲಿಯಲು ಬೇಕಾಗುವ ಬಟ್ಟೆಯನ್ನು ನಿಮ್ಮ ಬಳಕೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಉದಾಹರಣೆಗೆ ಕ್ಯಾಶುವಲ್, ಫಾರ್ಮಲ್, ಬೇಸಿಗೆ ಅಥವಾ ಚಳಿಗಾಲ. ಫುಲ್ ಶರ್ಟ್ಗಳನ್ನು ಹೊಲಿಯಲು ಬಳಸುವ ಕೆಲವು ಅತ್ಯುತ್ತಮ ಮತ್ತು ಜನಪ್ರಿಯ ಬಟ್ಟೆಗಳು ಇಲ್ಲಿವೆ: ಕಾಟನ್, ಲಿನಿನ್, ಶಿಫಾನ್, ಖಾದಿ ಇತ್ಯಾದಿ. ಆದರೆ ಹೊಸದಾಗಿ ಹೊಲಿಯುವವರು ಕಾಟನ್ ಬಟ್ಟೆಯಲ್ಲಿ ಶರ್ಟ್ ಹೊಲಿಯುವುದು ಒಳ್ಳೆಯದು, ಏಕೆಂದರೆ ಕಾಟನ್ ಬಟ್ಟೆ ಹೊಲಿಗೆ ಮಾಡುವಾಗ ಜಾರುವುದಿಲ್ಲ ಮತ್ತು ತನ್ನ ಜಾಗದಲ್ಲಿಯೇ ಇರುತ್ತದೆ. ಈ ಬಟ್ಟೆಯಲ್ಲಿ ಹೊಲಿಯುವುದು ಸುಲಭ. ಈಗ ಫುಲ್ ಶರ್ಟ್ ಹೊಲಿಯುವ ವಿಧಾನವನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಬಟ್ಟೆಯ ಕಟಿಂಗ್. ಮೊದಲು ಬಟ್ಟೆಯನ್ನು ಚೆನ್ನಾಗಿ ಇಸ್ತ್ರಿ ಮಾಡಿ ಸಮತಟ್ಟಾದ ಮೇಲ್ಮೈಯಲ್ಲಿ ಹರಡಿ. ನಂತರ ಮೊದಲೇ ಸಿದ್ಧಪಡಿಸಿದ ಪೇಪರ್ ಪ್ಯಾಟರ್ನ್ ಅನ್ನು ಬಟ್ಟೆಯ ಮೇಲೆ ಇಟ್ಟು ಅದನ್ನು ಪಿನ್ಗಳಿಂದ ಭದ್ರಪಡಿಸಿ. ನಂತರ ಮಾರ್ಕಿಂಗ್ ಚಾಕ್ ಬಳಸಿ ಬಟ್ಟೆಯ ಮೇಲೆ ಗುರುತು ಹಾಕಿ. ನಂತರ ಅಗತ್ಯವಿರುವ ಎಲ್ಲ ಬಟ್ಟೆಯ ಭಾಗಗಳನ್ನು ಕತ್ತರಿಸಿ. ಕತ್ತರಿಸಬೇಕಾದ ಶರ್ಟ್ನ ಭಾಗಗಳು ಹೀಗಿವೆ: ಫ್ರಂಟ್ಗಾಗಿ 2 ಪೀಸ್, ಬ್ಯಾಕ್ಗಾಗಿ 1 ಪೀಸ್ ಮಡಿಸಿದ, ತೋಳುಗಳಿಗಾಗಿ 2 ಪೀಸ್, ಕಾಲರ್ಗಾಗಿ 2 ಪೀಸ್ ಜೊತೆಗೆ ಫ್ಯೂಸಿಂಗ್, ಕಾಲರ್ ಸ್ಟ್ಯಾಂಡ್ಗಾಗಿ 2 ಪೀಸ್ ಜೊತೆಗೆ ಫ್ಯೂಸಿಂಗ್, ಕಫ್ಗಳಿಗಾಗಿ 2 ಪೀಸ್ ಜೊತೆಗೆ ಫ್ಯೂಸಿಂಗ್, ಪಾಕೆಟ್ಗಾಗಿ 1 ಅಥವಾ 2 ಪೀಸ್, ಯೋಕ್ಗಾಗಿ 2 ಪೀಸ್. ಶರ್ಟ್ ಕಾಲರ್ ತಯಾರಿಸುವುದು. ಮೊದಲು ತಯಾರಾದ ಪ್ಯಾಟರ್ನ್ ಅನ್ನು ಬಟ್ಟೆಯ ಮೇಲೆ ಇರಿಸಿ ಮತ್ತು ಕಾಲರ್ಗೆ ಬೇಕಾದ ಭಾಗಗಳನ್ನು ಕತ್ತರಿಸಿ. ಅಂದರೆ ಕಾಲರ್ನ ಮೇಲಿನ ಮತ್ತು ಕೆಳಗಿನ ಭಾಗಕ್ಕಾಗಿ 1 ಪೀಸ್ ಮತ್ತು ಮೇಲಿನ ಕಾಲರ್ಗೆ ಹಾಕಲು ಫ್ಯೂಸಿಂಗ್ ಪೀಸ್. ಫ್ಯೂಸಿಂಗ್ ಅನ್ನು ಕಾಲರ್ನ ಮೇಲಿನ ಪೀಸ್ನ ಒಳಗಿನ ಬದಿಯ ಮೇಲೆ ಇರಿಸಿ ಅದನ್ನು ಐರನ್ ಮಾಡಿ ಬಟ್ಟೆಗೆ ಗಟ್ಟಿಯಾಗಿ ಅಂಟಿಸಿ. ಅದರ ನಂತರ ಮೇಲಿನ ಮತ್ತು ಕೆಳಗಿನ ಕಾಲರ್ ಪೀಸ್ಗಳ ಮೇಲಿನ ಬದಿಗಳನ್ನು ಪರಸ್ಪರ ಎದುರಾಗಿಸಿ ಇರಿಸಿ ಮತ್ತು ಅವುಗಳನ್ನು ಸೇರಿಸಿ ಹೊಲಿಯಿರಿ. 3 ಬದಿಗಳಲ್ಲಿ ಅಂದರೆ 2 ಬದಿಯಲ್ಲಿ ಸಣ್ಣ ಅಂಚುಗಳು ಮತ್ತು ಉದ್ದವಾದ ಮೇಲಿನ ಬದಿಯನ್ನು ಯು ಆಕಾರದಲ್ಲಿ ಹೊಲಿಯಿರಿ. ಕೆಳಭಾಗದ ನೇರ ಅಂಚನ್ನು ತೆರೆದು ಅಲ್ಲಿ ಕಾಲರ್ ಸ್ಟ್ಯಾಂಡ್ ಅನ್ನು ಹೊಲಿಯಲಾಗುತ್ತದೆ. ಹೊಲಿಗೆ ಹಾಕಿದ ನಂತರ ಕಾಲರ್ ದಪ್ಪವಾಗದಂತೆ ತಡೆಯಲು ಅದರ ಮೂಲೆಗಳನ್ನು ಓರೆಯಾಗಿ ಕತ್ತರಿಸಿ ಹೊಲಿಗೆಯನ್ನು ಕತ್ತರಿಸದಂತೆ ನೋಡಿಕೊಳ್ಳಿ. ನಂತರ ಕಾಲರ್ನ ಮೇಲಿನ ಭಾಗವನ್ನು ಉಲ್ಟಾ ಮಾಡಿ ಮತ್ತು ತೆಳುವಾದ ವಸ್ತುವಿನಿಂದ ಮೂಲೆಗಳನ್ನು ಹೊರಮುಖ ಮಾಡಿ. ಅಂಚುಗಳು ಸ್ಪಷ್ಟವಾಗಿ ಕಾಣಲು ಕಾಲರ್ ಅನ್ನು ಸರಿಯಾಗಿ ಪ್ರೆಸ್ ಮಾಡಿ. ಅಗತ್ಯವಿದ್ದರೆ ಕಾಲರ್ನ ಅಂಚಿನಿಂದ 1/2 ಇಂಚು ಅಥವಾ 0.25 ಇಂಚು ದೂರದಲ್ಲಿ ಟಾಪ್ ಸ್ಟಿಚ್ ಹಾಕಿ. ಇದರಿಂದ ಕಾಲರ್ ಪ್ರೊಫೆಷನಲ್ ಆಗಿ ಕಾಣುತ್ತದೆ, ಹೆಚ್ಚು ಬಾಳಿಕೆ ಬರುತ್ತದೆ. ಶರ್ಟ್ನ ಪಾಕೆಟ್ ತಯಾರಿಸುವ ಪ್ರಕ್ರಿಯೆ. ಪಾಕೆಟ್ಗೆ ಬಟ್ಟೆಯನ್ನು ಕತ್ತರಿಸಿ. ಸಾಮಾನ್ಯವಾಗಿ ಪಾಕೆಟ್ನ ಅಳತೆ 5 ಇಂಚು ಅಗಲ ಮತ್ತು 6 ಇಂಚು ಉದ್ದವಿರುತ್ತದೆ. ಅಗತ್ಯವಿದ್ದರೆ ಪಾಕೆಟ್ ಅನ್ನು ಚಿಕ್ಕದು ಅಥವಾ ದೊಡ್ಡದು ಮಾಡಬಹುದು. ಮೇಲಿನ ಅಂಚು ಅಚ್ಚುಕಟ್ಟಾಗಿ ಮತ್ತು ದೃಢವಾಗಿ ಕಾಣಲು 2 ಬಾರಿ ಮಡಚಿ ಹೊಲಿಯಿರಿ.
ಉಳಿದ 3 ಅಂಚುಗಳನ್ನು ಸುಮಾರು 0.5 ಇಂಚುಗಳಷ್ಟು ಒಳಮುಖವಾಗಿ ಮಡಚಿ ಪ್ರೆಸ್ ಮಾಡಿ. ಈಗ ಪಾಕೆಟ್ ಹೊಲಿಯಲು ಸಿದ್ಧವಾಗಿದೆ. ಶರ್ಟ್ನ ಎಡಭಾಗದಲ್ಲಿ ಫ್ರಂಟ್ ಪ್ಯಾನೆಲ್ ಮೇಲೆ ಪಾಕೆಟ್ ಹೊಲಿಯುವ ಜಾಗವನ್ನು ಗುರುತಿಸಿ. ಇದು ಸಾಮಾನ್ಯವಾಗಿ ಭುಜದಿಂದ 6ರಿಂದ 7 ಇಂಚು ಕೆಳಗೆ ಮತ್ತು ಪಕ್ಕದಿಂದ 3ರಿಂದ 4 ಇಂಚು ಒಳಗಿರುತ್ತದೆ. ಪಾಕೆಟ್ ಅನ್ನು ಮಾರ್ಕಿಂಗ್ ಚಾಕ್ನಿಂದ ಮಾರ್ಕ್ ಮಾಡಿ. ಪಾಕೆಟ್ ಅನ್ನು ಶರ್ಟ್ ಮೇಲೆ ಇರಿಸಿ ಮತ್ತು ಫಿನಿಶಿಂಗ್ ಕೊಟ್ಟು ಹೊಲಿಯಿರಿ. ಪಾಕೆಟ್ಗೆ ಟಾಪ್ ಹೊಲಿಗೆ ಹಾಕಿ. ಇದರಿಂದ ಅದು ಪ್ರೊಫೆಷನಲ್ ಆಗಿ ಕಾಣುತ್ತದೆ ಮತ್ತು ಬಾಳಿಕೆ ಬರುತ್ತದೆ. ಶರ್ಟ್ ಅನ್ನು ಹೊಲಿಯುವುದು. ಎಲ್ಲ ಭಾಗಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಕಾಲರ್ ಮತ್ತು ಕಫ್ಗಳು ಗಟ್ಟಿಯಾಗಿ ಅಚ್ಚುಕಟ್ಟಾಗಿ ಕಾಣಲು ಇಂಟರ್ಫೇಸಿಂಗ್ ಅಥವಾ ಕ್ಯಾನ್ವಾಸ್ ಅನ್ನು ಹಾಕಿ. ಹೊಲಿಗೆ ಯಂತ್ರದಲ್ಲಿ ದಾರ ಹಾಕಿ ಮತ್ತು ಅದು ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ಯಾಕ್ ಮತ್ತು ಫ್ರಂಟ್ ಭಾಗಗಳನ್ನು ಮೇಲೆ ಮುಖ ಮಾಡಿ ಇರಿಸಿ ಮತ್ತು ಭುಜಗಳನ್ನು ಹೊಲಿದು ಜೋಡಿಸಿ. ಹೊಲಿದ ನಂತರ ಬಟ್ಟೆಯ ತುದಿಯಲ್ಲಿ ದಾರ ಬಿಟ್ಟುಕೊಳ್ಳದ ಹಾಗೆ 2 ಪೀಸ್ಗಳನ್ನು ಓವರ್ಲಾಕ್ ಮಾಡಿ. ನಂತರ ಐರನ್ ಮಾಡಿ. ಇನ್ನರ್ ಯೋಕ್ ಅನ್ನು ಬ್ಯಾಕ್ ಪೀಸ್ನ ಕೆಳಗೆ ಅದು 2 ಯೋಕ್ಗಳ ನಡುವೆ ಬರುವ ರೀತಿಯಲ್ಲಿ ಇರಿಸಿ. ಈಗ ಔಟರ್ ಯೋಕ್, ಬ್ಯಾಕ್ ಪೀಸ್ ಮತ್ತು ಇನ್ನರ್ ಯೋಕ್ ಅನ್ನು ಒಟ್ಟಿಗೆ ಪಿನ್ ಮಾಡಿ. ಪಿನ್ ಮಾಡಿದ ಲೈನ್ ಉದ್ದಕ್ಕೂ ಸುಮಾರು 1 ಸೆಂಟಿಮೀಟರ್ ಮಾರ್ಜಿನ್ ಬಿಟ್ಟು ಹೊಲಿಯಿರಿ. ನಂತರ ಇನ್ನರ್ ಯೋಕ್ ಅನ್ನು ಮೇಲಕ್ಕೆ ಮಡಚಿ ಚೆನ್ನಾಗಿ ಐರನ್ ಮಾಡಿದರೆ ಹೊಲಿಗೆ ಅಚ್ಚುಕಟ್ಟಾಗಿ ಬರುತ್ತದೆ. ಫ್ರಂಟ್ ಪ್ಯಾನೆಲ್ನಲ್ಲಿ ಬಟನ್ ಪ್ಲಾಕೆಟ್ ಹೊಲಿಯಿರಿ. ಒಂದು ಬದಿಯಲ್ಲಿ ಬಟನ್ ಹೋಲ್ ಮತ್ತು ಇನ್ನೊಂದು ಬದಿಯಲ್ಲಿ ಬಟನ್ಗಳಿಗೆ ಜಾಗ ಮಾಡಿ. ಪ್ಲಾಕೆಟ್ಗೆ ಇಂಟರ್ಫೇಸಿಂಗ್ ನೀಡುವುದರಿಂದ ಅದು ಉತ್ತಮ ಫಿನಿಶಿಂಗ್ ಮತ್ತು ಗಟ್ಟಿಯಾಗಿರುತ್ತದೆ. ಮೊದಲೇ ತಯಾರಿಸಿದ ಕಾಲರ್ ಅನ್ನು ಅಳತೆ ಮಾಡಿ ಶರ್ಟ್ನ ಕುತ್ತಿಗೆ ಭಾಗಕ್ಕೆ ಜೋಡಿಸಿ ಹೊಲಿಯಿರಿ. ಮೊದಲಿಗೆ ತೋಳಿಗೆ ಪ್ಲಾಕೆಟ್ ಹೊಲಿಯುವ ಮೊದಲು 3ರಿಂದ 4 ಇಂಚು ಉದ್ದ ಕಟ್ ಮಾಡಬೇಕು. ನಂತರ ಕಟ್ ಮಾಡಿರುವ 2 ಬದಿಗಳಲ್ಲಿ ಬಟ್ಟೆಯ ಪಟ್ಟಿಗಳನ್ನು ಹಾಕಿ ಫಿನಿಶಿಂಗ್ ಮಾಡಿ. ನಂತರ ಕಫ್ಗಳನ್ನು ಹೊಲೆದು ತೋಳುಗಳನ್ನು ಪೂರ್ಣಗೊಳಿಸಿ. ಕಫ್ ಅನ್ನು ತೋಳಿನ ತೆರೆದ ತುದಿಯಲ್ಲಿ 1 ಇಂಚು ಹೊರಮುಖವಾಗಿ ಮತ್ತು ಇನ್ನೊಂದು ಅಂಚು ಒಳಮುಖವಾಗಿರುವಂತೆ ಇರಿಸಿ. ಮೊದಲು ಹೊರ ಅಂಚನ್ನು ಹೊಲಿಯಿರಿ. ನಂತರ ಕಫ್ನ ಒಳಭಾಗವನ್ನು ಮಡಚಿ ಹೊಲಿಗೆಯನ್ನು ಮರೆ ಮಾಡಲು ಕೈ ಹೊಲಿಗೆ ಹಾಕಿ ಅಥವಾ ಟಾಪ್ ಸ್ಟಿಚ್ ಹಾಕಿ. ಶರ್ಟ್ನ 2 ತೋಳುಗಳನ್ನು ಮತ್ತು ಎಲ್ಲ ಇತರ ಭಾಗಗಳನ್ನು ಜೋಡಿಸಿ ಹೊಲಿಯಿರಿ. ಶರ್ಟ್ನ ಕೆಳಭಾಗವನ್ನು ಹೆಮ್ ಮಾಡಿ. ಗಟ್ಟಿಯಾದ ಮತ್ತು ಅಂದವಾದ ಅಂಚಿಗಾಗಿ 2 ಬಾರಿ ಮಡಚಿ ಹೊಲಿಯಿರಿ. ಎಲ್ಲ ಹೊಲಿದು ಮುಗಿದ ನಂತರ ಫಿನಿಶಿಂಗ್ ಮಾಡಿ. ದಾರಗಳನ್ನು ಟ್ರಿಮ್ ಮಾಡಿ ಮತ್ತು ಅಂಚುಗಳನ್ನು ಸ್ವಚ್ಛಗೊಳಿಸಿ. ಶರ್ಟ್ ಚೆನ್ನಾಗಿ ಕಾಣುವಂತೆ ಅದನ್ನು ಐರನ್ ಮಾಡಿ. ಶರ್ಟ್ ಧರಿಸಲು ಆರಾಮವಾಗಿರಬೇಕು ಮತ್ತು ಬಾಳಿಕೆ ಬರಬೇಕೆಂದರೆ ಅದನ್ನು ಎಚ್ಚರಿಕೆಯಿಂದ ಮತ್ತು ಸರಿಯಾದ ಪದ್ಧತಿಯಲ್ಲಿ ಹೊಲಿಯಬೇಕು. ಉತ್ತಮ ಫಿನಿಶಿಂಗ್ ಮತ್ತು ಐರನ್ ಮಾಡುವುದರಿಂದ ಶರ್ಟ್ನ ಸೌಂದರ್ಯ ಮತ್ತು ಬಾಳಿಕೆ ಎರಡೂ ಹೆಚ್ಚುತ್ತದೆ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಫುಲ್ ಶರ್ಟ್ ಅನ್ನು ಸಂಪೂರ್ಣವಾಗಿ ಹೊಲಿಯುವುದನ್ನು ತಿಳಿದುಕೊಂಡೆವು. ಸರಿಯಾದ ಬಟ್ಟೆಯನ್ನು ಆರಿಸುವುದು, ಶರ್ಟ್ನ ವಿವಿಧ ಭಾಗಗಳ ಕಟಿಂಗ್ ಮತ್ತು ಅವುಗಳನ್ನು ಹೊಲಿಗೆ ಯಂತ್ರದ ಸಹಾಯದಿಂದ ಸರಿಯಾಗಿ ಜೋಡಿಸಿ ಹೊಲಿಯುವುದು ಎಷ್ಟು ಮುಖ್ಯ ಎಂದು ನಾವು ಅರ್ಥ ಮಾಡಿಕೊಂಡೆವು. ಇದರಿಂದಾಗಿ ಅಚ್ಚುಕಟ್ಟಾದ ಮತ್ತು ಸುಂದರವಾದ ಶರ್ಟ್ ತಯಾರಾಗುತ್ತದೆ. ಈಗ ನಿಮಗಾಗಿ ಒಂದು ಚಟುವಟಿಕೆ. ಫುಲ್ ಶರ್ಟ್ ಹೊಲಿಯಲು ಪ್ರಯತ್ನ ಮಾಡಿ. ನೀವು ಪೂರ್ಣಗೊಳಿಸುವ ಪ್ರತಿಯೊಂದು ಹಂತವನ್ನು ಬರೆದಿಡಿ ಮತ್ತು ಅಂತಿಮ ಫಲಿತಾಂಶದ ಫೋಟೋ ತೆಗೆಯಲು ಮರೆಯಬೇಡಿ.